ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಸಂಭ್ರಮ. ಗ್ಯಾರಂಟಿ ನ್ಯೂಸ್ಗೆ ಪರಿಷತ್ ಸದಸ್ಯ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತಿದ್ರು. ಯಡಿಯೂರಪ್ಪ ಅದನ್ನ ಚಾಲೆಂಜ್ ಆಗಿ ತಗೊಂಡು ಪಕ್ಷ ಕಟ್ಟಿದ್ರು. 2 ಸ್ಥಾನ ಇದ್ದ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರು. 4 ಬಾರಿ ಸಿಎಂ ವಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು. ಸಮಾಜಮುಖಿ ಕೆಲಸ ಮಾಡಿದವರು ಯಡಿಯೂರಪ್ಪ. ಅಮಿತ್ ಶಾ ಪಶ್ಚಿಮ ಬಂಗಾಳದಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ನಡೀತಾ ಇರುವುದು ಚುನಾವಣಾ ಸಮಾವೇಶ ಅಲ್ಲ, ಯಡಿಯೂರಪ್ಪಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಅಂತ ಗ್ಯಾರಂಟಿ ನ್ಯೂಸ್ಗೆ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಟೆಯ ನಾಡು ಚಿತ್ರದುರ್ಗದಲ್ಲಿ ಇವತ್ತು ಯಡಿಯೂರಪ್ಪ ಅವರ ಅಭಿಮಾನೋತ್ಸವವನ್ನು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ರಾಜಕೀಯ ಜೀವನದಲ್ಲಿ 50 ವರ್ಷಗಳು ಕಂಪ್ಲೀಟ್ ಮಾಡಿರೋದ್ರಿಂದ ಈ ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಈಗ ಸ್ವತಃ ನಮ್ಮ ಜೊತೆ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರಿದ್ದಾರೆ. ಸರ್, ಏನು ಸಂದೇಶ, ಏನು ಅಭಿಮಾನ ಅಂತ? ಸಂದೇಶ ಏನು ಅಂತಂದ್ರೆ, ಒಂದು ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷ ಈ ಬಿಜೆಪಿಯನ್ನ ನೀವು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ, ನೀವು ಅಧಿಕಾರದ ಕನಸನ್ನೇ ಕಾಣಬೇಡ್ರಿ ಅಂತ ಹೇಳಿ ಕಾಂಗ್ರೆಸ್ನವರು ಬೇರೆ ಬೇರೆ ಪಾರ್ಟಿಯವರು ಬಿಜೆಪಿಯನ್ನ ಹೀಯಾಳಿಸ್ತಾ ಇದ್ರು, ಮೂದಲಿಸ್ತಾ ಇದ್ರು. ಆ ಒಂದು ಮೂದಲಿಕೆಯನ್ನ ಅನುಭವಿಸಿ, ಆ ಒಂದು ಹೀಯಾಳಿಕೆಯನ್ನ ಅನುಭವಿಸಿ, ಆ ರೀತಿ ಯಡಿಯೂರಪ್ಪನವರನ್ನ ಕಂಡ್ರೆ ನೀವ್ ಯಾವಾಗ್ರಿ ಅಧಿಕಾರಕ್ಕೆ ಬರ್ತೀರಾ, ಆ ಕನಸ ಕಾಣಬೇಡ್ರಿ ಅಂತ ಹೇಳಿ ಯಾವ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದವರು ಯಡಿಯೂರಪ್ಪನವರನ್ನ ಕಂಡು ಬಿಜೆಪಿಯವರನ್ನ ಕಂಡು ಹೇಳ್ತಾ ಇದ್ರು. ಅದೇ ಯಡಿಯೂರಪ್ಪನವರು ತಮ್ಮ 50 ವರ್ಷದ ದೀರ್ಘ ಪ್ರಯಾಣದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿರತಕ್ಕಂಥದ್ದನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಅದರೊಳಗೂ ಯಡಿಯೂರಪ್ಪನವರು ಬಾಲ್ಯದಲ್ಲಿದ್ದಾಗ ಹೆಂಗಿದ್ರು, ಆಮೇಲೆ ಹೇಗೆ ಪಾರ್ಟಿಯನ್ನ ಕಟ್ಟಿದ್ರು ಅಂತ ಹೇಳೋದಕ್ಕೆ ಸಾವಿರಾರು ಜನ ನಮ್ಮ ಪ್ರಮುಖ ಕಾರ್ಯಕರ್ತರು ಸಿಗ್ತಾರೆ. ಮತ್ತು ಯಡಿಯೂರಪ್ಪನವ್ರ ಜೊತೆನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಓಡಾಡಿರ್ತಕ್ಕಂಥ, ಕೆಲಸ ಮಾಡಿರ್ತಕ್ಕಂಥ ಲಕ್ಷಾಂತರ ಜನ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗೋರಿದ್ದಾರೆ. ಸರ್, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂತಹ ಜಾತ್ಯತೀತವಾಗಿ ಎಲ್ಲ ಸ್ವಾಮೀಜಿಗಳನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ನೋಡಿ, ಯಡಿಯೂರಪ್ಪನವರನ್ನ ತಮ್ಮ ಕಣ್ಣಾರೆಯನ್ನ ನೋಡಿದ್ದಾರೆ, ಎಲ್ಲ ಮಠಗಳಿಗೂ ಕೂಡ ಹೋಗಿದ್ದಾರೆ. ಯಡಿಯೂರಪ್ಪನವರು ಯಾವ ರೀತಿಯ ಕಾರ್ಯಕರ್ತರು, ಯಾವ ರೀತಿ ನಾಯಕ ಅಂತ ಸ್ವಾಮೀಜಿಗಳು ಚೆನ್ನಾಗಿ ಹತ್ತಿರದಿಂದ ಬಲ್ಲರು. ಹಾಗಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆ ಏನಿದೆ, ಸ್ವಾಮೀಜಿಗಳಿಗೆ ಹೋಗಿ ಆಹ್ವಾನವನ್ನ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಬಹಳ ದೀರ್ಘ ಪ್ರಯಾಣವನ್ನ ಮಾಡಿದ್ದಾರೆ. ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದಿರತಕ್ಕಂಥ ಒಬ್ಬ ಯಶಸ್ವಿ ನಾಯಕ. ಕರೆದಾಗ ನಾವು ಹೋಗಬೇಕು ಅಂತೇಳಿ ಬಹಳ ಆಸೆ ಪಟ್ಟು ಅವರಿಗೆ ಆಶೀರ್ವಾದವನ್ನ ಮಾಡೋದಕ್ಕೆ ಪ್ರಮುಖ ಸ್ವಾಮೀಜಿಗಳು, ಬಹಳ ಸಾವಿರಾರು ಜನ ಸ್ವಾಮೀಜಿಗಳು ಕೂಡ ಇದರೊಳಗೆ ಭಾಗವಹಿಸ್ತಾ ಇರತಕ್ಕಂಥದ್ದು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಸಮಾಜಕ್ಕೆ ಒಂದು ಸ್ಫೂರ್ತಿ, ಚೈತನ್ಯವನ್ನ ನೀಡತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು ಆಗೋದಿದೆ. ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಸರ್, ಏನ್ ಮೆಸೇಜ್ ಪಾಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇವತ್ತು? ವಿಶೇಷ ಈ ಕಾರ್ಯಕ್ರಮದ ಮೆರುಗು, ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಯಾವ ರಾಜ್ಯವನ್ನ ನೀವು ಅಧಿಕಾರ ಹಿಡಿಯಕ್ ಸಾಧ್ಯ ಇಲ್ಲ ದೇಶದಲ್ಲಿ, ಅದರೊಳಗೂ ವೆಸ್ಟ್ ಬೆಂಗಾಲ್ನಲ್ಲಂತೂ ನೀವು ಸಾಧ್ಯನೇ ಇಲ್ಲ, ನಾರ್ತ್ ಈಸ್ಟ್ ನಲ್ಲಿ ಸಾಧ್ಯನೇ ಇಲ್ಲ ಅಧಿಕಾರಕ್ಕೆ ಬರಕ್ಕೆ ಅಂತ ಹೇಳುವ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಈಗೊಂದು 8-10 ವರ್ಷಗಳಲ್ಲಿ ಆಗಾಗ ಪ್ರವಾಸವನ್ನ ಮಾಡಿ ಪ್ರಯಾಸಪಟ್ಟು ಶಕ್ತಿಯನ್ನ ಸುರಿದು ವೆಸ್ಟ್ ಬೆಂಗಾಲ್ನಲ್ಲಿ ಅಧಿಕಾರಕ್ಕೆ ತಂದೆ ತೀರಬೇಕು ಅಂತೇಳಿ ಅವರೇನು ಸಂಕಲ್ಪ ಮಾಡಿದ್ರು, ಆ ಸಂಕಲ್ಪವನ್ನು ಈಡೇರಿಸಿ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ವೆಸ್ಟ್ ಬೆಂಗಾಲ್ನಿಂದ ಚಿತ್ರದುರ್ಗಕ್ಕೆ ಆಗಮಿಸೋರಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅಮಿತ್ ಶಾ ಅವರು ಬರ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಉತ್ಸಾಹವನ್ನ ತಂದುಕೊಡೋದಿದೆ ಈ ಒಂದು ಐತಿಹಾಸಿಕ ಚಿತ್ರದುರ್ಗದ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ. ಯಡಿಯೂರಪ್ಪ ಅವ್ರಿಗೆ ಅಭಿಮಾನ ಅಷ್ಟೇನಾ, ಇಲ್ಲ 2028ಕ್ಕೆ ಬರ್ತಾ ಇರುವಂತಹ ಚುನಾವಣೆ ದೃಷ್ಟಿಯಿಂದ ಈ ಸಭೆಯಿಂದಲೇ, ಈ ಸಮಾವೇಶದಿಂದಲೇ ಆ ಎಲೆಕ್ಷನ್ ತಂತ್ರಗಾರಿಕೆ, ಎಲೆಕ್ಷನ್ ಕೆಲಸ ಶುರು ಮಾಡ್ತಾ ಇದ್ರ? ಎಲೆಕ್ಷನ್ ಇನ್ನು ದೂರ ಇದೆ, ಇನ್ನು 2 ವರ್ಷ ಇದೆ. ಅಷ್ಟರೊಳಗಡೆ ಇನ್ನು ಸಾಕಷ್ಟು ಕಾರ್ಯಕ್ರಮಗಳು ಎಲ್ಲವೂ ಆಗೋದಿದೆ.
ಆದ್ರೆ ಒಂದೇ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಈ ಒಂದು ದೀರ್ಘ ಪ್ರಯಾಣ ಇದೆ. 50 ವರ್ಷಗಳ ಕಷ್ಟಪಟ್ಟು ಪಾರ್ಟಿ ಕಟ್ಟಿರ್ತಕ್ಕಂಥದ್ದೇನಿದೆ, ಅಧಿಕಾರಕ್ಕೆ ತಂದು 4 ಸರಿ ಮುಖ್ಯಮಂತ್ರಿಗಳಾಗಿ, ಪ್ರತಿಪಕ್ಷದ ನಾಯಕರಾಗಿ, ಸಂಸತ್ ಸದಸ್ಯರಾಗಿ, ಈ ರೀತಿ ಒಂದು ದೀರ್ಘ ಪ್ರಯಾಣ, ದೀರ್ಘ ಏನು ಕಷ್ಟಪಟ್ಟು ಪಾರ್ಟಿ ಕಟ್ಟಿರ್ತಕ್ಕಂಥ ಇದೇನಿದೆ, ಇದನ್ನ ಸ್ವಾಮೀಜಿಗಳೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ. ಇದನ್ನ ತಪ್ಪಿಸ್ಕೋಬಾರದು ಅಂತೇಳಿ ಅಭಿಮಾನದಿಂದ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಬರೀ ಕಾರ್ಯಕರ್ತರಿಗೆ ಅಷ್ಟೇ ಇಲ್ಲ, ಈ ಅಭಿಮಾನದಿಂದ ಬರ್ತಾ ಇಲ್ಲ, ಸಮಾಜಕ್ಕೇನೆ ಒಂದು ಅಭಿಮಾನ ಯಡಿಯೂರಪ್ಪ ಅಂತ ಹೇಳಿದೆ. ಯಾಕೆಂದ್ರೆ ಅಷ್ಟು ದೀರ್ಘ ಪ್ರಯಾಣವನ್ನ ಈ ಸಮಾಜದ ಎಲ್ಲ ಸಮಾಜದವರು ನೋಡಿದ್ದಾರೆ. ಈ ಉದಾಹರಣೆ ನಿನ್ನೆನೆ ನೀವು ಚಿತ್ರದುರ್ಗದಲ್ಲಿ ನೋಡಿದ್ರಿ. ಒಂದು ಕನಕದಾಸ ವೃತ್ತದಿಂದ ಹಿಡ್ಕೊಂಡು ಮದಕರಿ ವೃತ್ತದವರೆಗೆ ಒಂದು 3 ಕಿಲೋಮೀಟರ್ ಪ್ರೊಸೆಷನ್. ಎಷ್ಟು ಜನ ಭಾಗವಹಿಸಿದ್ರು. ಹೀಗೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಒಂದು ಚೈತನ್ಯ, ಸ್ಫೂರ್ತಿ, ಕಷ್ಟಪಟ್ಟು ಪಾರ್ಟಿಯನ್ನ ಕಟ್ಟಿರ್ತಕ್ಕಂಥದ್ದು ಒಂದು ಅವಿಶ್ರಾಂತ ಚೇತನ ಯಡಿಯೂರಪ್ಪ ಅಂತ ಹೇಳಿದ್ರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಬರ್ತಾರೆ. ಇದಿಷ್ಟು ಪರಿಷತ್ ಸದಸ್ಯರಂತಹ ರವಿಕುಮಾರ್ ಅವರ ಒಂದು ಮಾತು. ಯಡಿಯೂರಪ್ಪ ಅವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಅವರ ರೀತಿ ಹಾಗೂ 50 ವರ್ಷಗಳ ಒಂದು ದುಡಿಮೆ, ಆ ದುಡಿಮೆಗೆ ಬಿಜೆಪಿ ಪದೇ ಪದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತದ್ದು. ಹೀಗಾಗಿ ಇದು ಬಿಜೆಪಿ ಕಾರ್ಯಕ್ರಮ ಅಂತಲ್ಲ, ಇಡೀ ಕರ್ನಾಟಕದ ಹಲವು ಸಮುದಾಯಗಳ ಮಠಾಧೀಶರು ಕೂಡ ಬರ್ತಾ ಇದ್ದಾರೆ, ಕಾರ್ಯಕರ್ತರು ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಚುನಾವಣಾ ರಾಜಕಾರಣಕ್ಕಿಂತ ಕೂಡ ಅವ್ರಿಗೆ ಅಭಿಮಾನ ತೋರಿಸುವ ಸಲುವಾಗಿ ಈ ಸಮಾವೇಶವನ್ನು ಮಾಡ್ತಾ ಇರುವಂತದ್ದು ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.